ಐ ಆಮ್ ರೇಖಾ. ನಾನು ಈ ವರ್ಷ ಒಂದು ಹೊಸ ಗುರಿ ಇಟ್ಕೊಂಡು ಶುರು ಮಾಡಿದ್ದೀನಿ. ಅದನ್ನ ಮುಂದಿನ ವರ್ಷ ಸಾಕಾರ ಮಾಡ್ಕೋತೀನಿ. ಕಂಪ್ಲೀಟೆಡ್ ಸಕ್ಸಸ್ಫುಲ್ ಮೇಕಪ್ ಆರ್ಟಿಸ್ಟ್ ಆಗೇ ಆಗ್ತೀನಿ. ಹೊಸ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನ ಸಕ್ಸಸ್ಫುಲ್ ಆಗಿ ತುಂಬಾ ನೀಟಾಗಿ ಕಲ್ತಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡೆ. ಕಲ್ತು ಮುಂದೆ ಸಕ್ಸಸ್ಫುಲ್ ಮೇಕಪ್ ಆರ್ಟಿಸ್ಟ್ ಆಗಬೇಕು, ಹಾಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಯಾರ ಹತ್ರನೂ ಹೆಲ್ಪ್ ಕೇಳದೆ ಮುಂದೆ ಬೆಳಿಬೇಕು ಅನ್ನೋದೇ ನನ್ನ ಗುರಿ. ಒಬ್ಬರ ಹತ್ರ 10 ರೂಪಾಯಿ ಕೇಳ್ದಂಗೆ ನಾನು ಇಂಡಿವಿಜುವಲ್ ಆಗಿ ನಾನು ಇಷ್ಟು ವರ್ಷ ಏನು ಅನ್ಕೊಂಡಿದ್ನೋ ಅದನ್ನ ನಾನು ಪಡಿಬೇಕು ಅಂತ ಇಷ್ಟಪಟ್ಟು ನನ್ನ ಏನು ಬಿಸ್ನೆಸ್ ಇದೆ ಅದು ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಅವ್ರನ್ನ ನಾನಿರೋವರೆಗೂ ಅವ್ರನ್ನ ಉಳಿಸ್ಕೋಬೇಕು ಅಂತ ನಾನು ಇಷ್ಟಪಡ್ತೀನಿ. ನನ್ನ ಅಪ್ಪ ಅಮ್ಮ ಹೆಮ್ಮೆ ಪಡೋ ಥರ ಬದುಕಬೇಕು. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಅವಳು ನನ್ನ ಜೊತೆಲಿ ಇರಬೇಕು. ಹಳೇದನ್ನೆಲ್ಲ ಮರೆತು ಹೊಸ ಗುರಿಗಳು ಇಟ್ಕೊಂಡು ಬದುಕಬೇಕು. ನಾನು ಮೊದಲಿಗೆ ನಾನು ನೋಡ್ಕೊಳ್ಳೋ ಥರ ಬೆಳಿಬೇಕು. ನನ್ನ ಪ್ರೀತಿಲ ಎಲ್ಲ ಥರನೂ ಕೊಟ್ಟು ಅವಳ ತುಂಬ ಸಪೋರ್ಟಿವ್ ಆಗಿ ಎಜುಕೇಷನ್ ಕೊಟ್ಟು ಚೆನ್ನಾಗಿ ನೋಡ್ಕೋಬೇಕು. ಇನ್ನೊಂದು ಗುರಿ ಏನು ಅಂದರೆ, ಈ ಬ್ಯೂಟಿ ಬಗ್ಗೆ ನನಗೆ ಐಡಿಯಾಸೇಗಳೇ ಇರಲಿಲ್ಲ. ಅದರಲ್ಲಿ ಅಂಥದ್ರಲ್ಲಿ ನಾನು ಬ್ಯೂಟಿಷಿಯನ್ ಕೋರ್ಸಿಗೆ ಜಾಯಿನ್ ಆಗಿದ್ದೀನಿ.